ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ನನಗೇನು ಗೊತ್ತಿರಲಿಲ್ಲ. ಒಂದು ದಿವಸ ಡೈರೆಕ್ಟ್ರ್ ಫೋನ್ ಮಾಡಿದ್ರು, ಮಾಮು ಇಂಥ ಹೋಟ್ಲಿಗೆ ಬಾ, ಅಡ್ವಾನ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ಹೋದರೆ ನರಸಿಂಹರು ಮತ್ತು ಗೌಡ್ರು ಸಾರ್ ಇದ್ದರು. ಒಂದು 50,000 ರೂಪಾಯಿ ನನಗೆ ಅಡ್ವಾನ್ಸ್ ಕೊಟ್ಟರು. ಆವಾಗ ಒಂದು ಮಾತು ಹೇಳಿದ್ರು, ಇಡೀ ಜನನೇ ನಮಗೆ ಸಾಯಿ ಪ್ರಕಾಶ್ ಹಳೆ ಡೈರೆಕ್ಟ್ರು ಅದು ಇದು ಅಂತೇಳಿ ಹೇಳ್ತಾರಪ್ಪ, ಏನಂತೀಯ ನೀನು ಅಂದರು. ನೀವೇನು ಯೋಚನೆ ಮಾಡಬೇಡಿ ಸರ್, ಹಳೆ ಡೈರೆಕ್ಟ್ರು ಹೊಸ ಡೈರೆಕ್ಟ್ರು ವಿಷಯಗಳೇನು ಇರೋದಿಲ್ಲ ಇಲ್ಲಿ. ನಾವು ಆಗಿನ ಕಾಲದಲ್ಲಿ ಒಂದು ಸಿನಿಮಾ ಮಾಡಿದ್ದು, ಒಂದು 11 ದಿವಸದಲ್ಲಿ ಒಂದು ಸಿನಿಮಾ ಮಾಡಿದ್ದು, ಗೋಲ್ಮಾಲ್ ರಾಧಾಕೃಷ್ಣ ಅಂತೇಳಿ. ನಾನು ಸ್ಟ್ಯಾಂಡ್ ಬಿಟ್ಟು ಕ್ಯಾಮ್ರಾನ ಸ್ಟ್ಯಾಂಡಿಗೆ ಹಾಕೇ ಇಲ್ಲ, ಕೈಯಲ್ಲಿ ಹಿಡ್ಕೊಂಡು ಕೆಲಸ ಮಾಡಿದ್ದು. ಅದೇ ಥರ ಈ ಸಿನಿಮಾನು ಕೂಡ ನೀವು 45 ದಿವಸ ಅಂತ ಹೇಳಿದ್ದೀರಾ, ಒಂದು 10 ದಿವಸ ಮುಂಚೆನೇ ಮುಗಿಸ್ಕೊಟ್ಬಿಡ್ತೀವಿ ಸರ್ ಅಂತ ಹೇಳಿದೆ. ಥ್ಯಾಂಕ್ ಯು ಅಪ್ಪ ಅಂತ ಹೇಳಿದ್ರು. ಸೊ ಕಾಮನ್ ಮ್ಯಾನ್ ತುಂಬ ಹತ್ರವಾಗಿರುತ್ತೆ ಆಡಿಯನ್ಸ್ಗೆ. ಏನೇ ಇದಾದರೂ ಕೂಡ ಒಂದು ಕಾಮನ್ ಮ್ಯಾನ್ ಪಿಕ್ಚರ್ಗೆ ಹೋಗಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಬರ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದೀವಿ ಸಿನಿಮಾ.